ಭಾರತಿ ಶೆಟ್ಟಿ ಸಲಹೆ ಒಳ್ಳೆಯದಿದೆ, ಸಲಹೆಯನ್ನು ಪರಿಶೀಲನೆ ಮಾಡ್ತೀವಿ. ಸಭಾಪತಿಗಳೇ, ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 297 ಮಾನ್ಯ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಲ್ಲಿ ಕೇಳಬಯಸ್ತೇನೆ. ಉತ್ತರ ಒದಗಿಸಲಾಗಿದೆ. ಸಭಾಪತಿಗಳೇ, ಅಂತರ್ಜಲದ ಕುಸಿತ ಬಹಳ ವರ್ಷದಿಂದ ವರ್ಷಕ್ಕೆ ಹೋದಾಗೆ ಜಾಸ್ತಿ ಆಗುವುದನ್ನು ನಾವು ನೋಡ್ತಾ ಇದ್ದೇವೆ. ಅಭಿವೃದ್ಧಿಗೆ ಪರೋಕ್ಷವಾಗಿ ಸಹಕಾರ ಆಗುವಂಥ ಎಲ್ಲ ಒಂದು ಕಾರ್ಯಯೋಜನೆಯನ್ನು ತಾವು ಉತ್ತರದಲ್ಲಿ ತಿಳಿಸಿದ್ದೀರಿ. ಕಳೆದ 2 ವರ್ಷದಲ್ಲಿ 763 ಚೆಕ್ ಡ್ಯಾಮ್ಗಳನ್ನು ತಾವು ನಿರ್ಮಾಣ ಮಾಡಿದ್ದೀರಿ. ಇದರಿಂದ 2424 MTCF ನೀರನ್ನು ಸಂಗ್ರಹಿಸಲಾಗುತ್ತದೆ ಅಂತ ತಾವು ಹೇಳಿದ್ದೀರಿ. ಒಂದು, ಈ ಚೆಕ್ ಡ್ಯಾಮ್ ನಿರ್ವಹಣೆಯನ್ನು ಸೂಕ್ತ ಯೋಜನೆ ಮತ್ತು ಇದು ನಿರ್ವಹಣೆ ಇಲ್ಲದಿದ್ದರೆ, ಈ ಚೆಕ್ ಡ್ಯಾಮ್ಗಳನ್ನು ಸರಿಯಾದ ಪ್ರಮಾಣದಲ್ಲಿ ನಿರ್ವಹಣೆ ಮಾಡದಿದ್ದರೆ ಆಗುವಂಥ ಹಾನಿಗಳ ಬಗ್ಗೆ ಕೂಡ ನಾವು ಯೋಚನೆ ಮಾಡಬೇಕಾಗಿದೆ. ಒಂದು, ಆಮೇಲೆ ಇದರಿಂದ ಪರಿಸರ ಕೂಡ ಹಾಳಾಗುವುದನ್ನು ನಾವು ನೋಡಿದ್ದೇವೆ. ಅನೇಕ ಕಡೆಗಳಲ್ಲಿ ಚೆಕ್ ಡ್ಯಾಮ್ ಆಗಿರ್ತದೆ, ಆದರೆ ಅದರದ್ದು ನಿರ್ವಹಣೆ ಮಾಡ್ತಾ ಇಲ್ಲ. ಚೆಕ್ ಡ್ಯಾಮ್ ಒಮ್ಮೆ ಮಾಡ್ತೀರಿ, ಬಿಡ್ತೀರಿ, ಅದಕ್ಕೆ ನಿರ್ವಹಣೆಯ ವೆಚ್ಚವನ್ನು ಅವರು ಹೇಗೆ ಬಳಸ್ತಾರೋ ಗೊತ್ತಿಲ್ಲ, ಕೇಳಿದರೆ. ಅದಕ್ಕೋಸ್ಕರ ನನ್ನ ಒಂದು ಆಶೆ ಇರೋದು, ತಾವು ಸರ್ಕಾರ ಮತ್ತು ಸಮುದಾಯದ ಜೊತೆ ಸೇರಿ ಆ ನಿರ್ವಹಣೆ ಮಾಡುವಂಥ ಕಾರ್ಯಕ್ರಮಗಳನ್ನು ಮಾಡಬೇಕು. ಒಂದು, ಮಹಾರಾಷ್ಟ್ರದ ಹಿವರೆ ಬಜಾರ್ ಗ್ರಾಮದಲ್ಲಿ ಸಮುದಾಯ ಮತ್ತು ಸರ್ಕಾರ ಒಟ್ಟು ಸೇರಿ ಮಾಡುವುದು. ಯಾಕೆಂದರೆ ನಮ್ಮಲ್ಲಿ ಯಾವ ಚೆಕ್ ಡ್ಯಾಮ್ ಸಹ ಸರಿಯಾದ ವ್ಯವಸ್ಥೆ ಇರಲಿಲ್ಲ. ಅನೇಕ ಚೆಕ್ ಡ್ಯಾಮ್ಗಳನ್ನು ನಾವು ಹಾಳಾದದ್ದನ್ನು ನೋಡಿದ್ದೇವೆ. ಒಂದು 763 ಡ್ಯಾಮ್ಗಳನ್ನು ನಿರ್ವಹಣೆ ಮಾಡಲಿಕ್ಕೆ ತಗಲುವ ವೆಚ್ಚ ಎಷ್ಟು ಅಂತ ಹೇಳಬೇಕು ನನಗೆ. ಯಾಕೆಂದರೆ ತಾವು ಅನುಬಂಧ 1ರಲ್ಲಿ ತಾವು ಉಲ್ಲೇಖ ಮಾಡಿದ್ರಿ ಎಲ್ಲ 26 ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ಚೆಕ್ ಡ್ಯಾಮ್ಗಳನ್ನು ಮಾಡಿದ್ದೀರಿ ಅಂತ. ಚಿತ್ರದುರ್ಗಕ್ಕೆ 117 ಮಾಡಿದ್ದೀರಿ. ನಮ್ಮ ಶಿವಮೊಗ್ಗಕ್ಕೆ ಕೇವಲ 2 ಒಂದೊಂದು ವರ್ಷಕ್ಕೆ 2 ಕೊಟ್ಟಿದ್ದೀರಿ. ಕೋಲಾರ ನೀರಿನಲ್ಲಿ ಬಹಳ ಬರ ಇದ್ದಂಥ ಪ್ರದೇಶ, ಅಲ್ಲಿ ಕೂಡ ನೀವು ಕೊಟ್ಟದ್ದು ಕೋಲಾರಕ್ಕೆ 3. ಆದ್ದರಿಂದ ನಾನು ಹೇಳೋದು, ಇಲ್ಲಿ ನೋಡಿ ಚಿಕ್ಕಬಳ್ಳಾಪುರ 40 ಕೊಟ್ಟಿದ್ದೀರಿ. ಈ ಸಂಖ್ಯೆಗಳನ್ನು ನೋಡಿದರೆ ಕೆಲವು ಕಡೆ ಕಡಿಮೆ ಬೇಕು, ಕೆಲವು ಕಡೆ ಹೆಚ್ಚು ಹೇಳ್ತೇನೆ. ಇಷ್ಟು ದೊಡ್ಡ ಅಂತರವನ್ನು ನಾವು ನಿರೀಕ್ಷೆ ಮಾಡೋದಿಲ್ಲ ಸರ್ಕಾರದಿಂದ. ಒಂದು, ಇನ್ನೊಂದು, ಅನುಬಂಧ 2ರಲ್ಲಿ ತಾವು ಚೆಕ್ ಡ್ಯಾಮಿನ ಬಗ್ಗೆ ಏನು ಉಲ್ಲೇಖ ಮಾಡಲಿಲ್ಲ. ನಾನು ಮೊದಲು ಕೇಳಿದ ಪ್ರಶ್ನೆಗೆ ಕೆರೆಗಳ ಆಧುನೀಕರಣ ಇದಕ್ಕೆಲ್ಲ ತಗಲುವ ವೆಚ್ಚವನ್ನು, ಬಾಕಿ ಮೊತ್ತವನ್ನು, ಗುತ್ತಿಗೆದಾರರಿಗೆ ಕೊಡುವಂಥ ಬಾಕಿ ಮೊತ್ತವನ್ನು ತಾವು ಉಲ್ಲೇಖ ಮಾಡಿದ್ದೀರಿ. ಇದರಲ್ಲಿ ಕೇವಲ 19 ಜಿಲ್ಲೆಯ, ಇದು ನಾನು ತಿಳಿಸ್ತೇನೆ ಜಿಲ್ಲಾವಾರು ವರದಿ ಅಂತ. ಇದರಲ್ಲಿ ಬರೀ ಉತ್ತರ ವಲಯ ಒಟ್ಟು ಅಂತ ಕೊಟ್ಟಿದ್ದೀರಿ 2 ಕಡೆನೂ. ಹಾಗಾದರೆ ಖಾಲಿ ಉತ್ತರ ವಲಯದಕ್ಕೆ ಮಾತ್ರ ಬಾಕಿ ಇದೆಯಾ ಗುತ್ತಿಗೆದಾರರಿಗೆ ಮೊತ್ತ, ಬೇರೆ ಕಡೆ ಬಾಕಿ ಇಲ್ಲವಾ? ಇದರಲ್ಲಿ ಚೆಕ್ ಡ್ಯಾಮಿಗೆ ತಗಲಿದಂಥ ವೆಚ್ಚದ ಬಾಕಿ ಎಷ್ಟು, ಇದು ಕೂಡ ತಾವು ತಿಳಿಸ್ಬೇಕಂತ ನಾನು ತಮ್ಮ ಮೂಲಕ ವಿನಂತಿಯನ್ನು ಮಾಡ್ತೇನೆ. ಸಭಾಪತಿಗಳೇ, ಈ ಚೆಕ್ ಡ್ಯಾಮ್ಗಳದ್ದು ಅವ್ರು ಕೇಳಿರ್ತಕ್ಕಂಥದ್ದು ಜಿಲ್ಲೆಯಿಂದ ಒಂದೊಂದು ಜಿಲ್ಲಾದಲ್ಲಿ ಬೇರೆ ವೇರಿಯೇಷನ್ ಇದೆ ಅಂತೇಳಿ. ಶಿವಮೊಗ್ಗ ಜಿಲ್ಲೆಯಲ್ಲಿ ಕಡಿಮೆ ಯಾಕಿರ್ತಂದರೆ ಅಲ್ಲಿ ನದಿ ಇದೆ, ಅಲ್ಲಿ ಚೆಕ್ ಡ್ಯಾಮ್ಗಳ ಬದಲು ನಾವು ಸಾಕಷ್ಟು ಬ್ಯಾರೇಜ್ಗಳನ್ನ ಮಾಡಿದ್ದೀವಿ, ಕಿಂಡಿಗಳನ್ನ ಮಾಡಿದ್ದೀವಿ, ಬ್ರಿಡ್ಜ್ ಕಮ್ ಬ್ಯಾರೇಜಸ್ ಮಾಡಿದ್ವಿ, ಆಣೆಕಟ್ಟುಗಳನ್ನ ಮಾಡಿದ್ವಿ. ನಾನು ಮೊನ್ನೆ ಹೋದ ತಿಂಗಳು ಬಂದು ಅಲ್ಲಿ 6 ಬ್ಯಾರೇಜ್ಗಳಿಗೆ 63 ಕೋಟಿಯಿಂದ ಅದನ್ನು ಶಂಕುಸ್ಥಾಪನೆ ಮಾಡಿ ಬಂದಿದೆ ಸೊರಬ ಕ್ಷೇತ್ರದಲ್ಲಿ. ಈ ರೀತಿಯಾಗಿ ಎಲ್ಲೆಲ್ಲಿ ನೀರಾವರಿ, ಚಿತ್ರದುರ್ಗದಲ್ಲಿ ನೀರಾವರಿ, ಸೊರಬದಲ್ಲಿ ನಾವು ಏತ ನೀರಾವರಿ ಯೋಜನೆಯನ್ನು ಅದು ಒಂದು ಭಾಗಕ್ಕೆ ಮಾತ್ರ ಬರುತ್ತೆ, ಆನವಟ್ಟಿ ಭಾಗಕ್ಕೆ ಬರುತ್ತೆ. ಆದರೆ ಉಳುವಿ ಭಾಗ ಈಚೆ ಎಲ್ಲ ತುಂಬ ಸೊರಗಿ ಹೋಗಿರ್ತದೆ, ಆ ಭಾಗಕ್ಕೆ ಚೆಕ್ ಡ್ಯಾಮ್ ಕೊಡ್ಬೋದಲ್ಲ? ಅವ್ರು ಹೇಳಿರ್ತಕ್ಕಂಥ ನಮ್ಮ ಗಮನದಲ್ಲಿದೆ. ಎಲ್ಲೆಲ್ಲಿ ನೀರು ಪೋಳಾಗಿ ಮುಂದೆ ಹೋಗ್ತಾ ಇದೆ, ಎಲ್ಲೆಲ್ಲಿ ನೀರನ್ನು ನಾವು ಜನರಿಗೆ ಪರಿಸರಕ್ಕೆ ತೊಂದರೆ ಆಗಲಾರ್ದಂತೆ ಕೆಲವು ಕಡೆ ನಾವು ಚೆಕ್ ಡ್ಯಾಮ್ ಮಾಡಲಿಕ್ಕೆ ಹೋದರೆ ಆ ನೀರು ಬ್ಯಾಕ್ ವಾಟರ್ಲಿಂದ ಕೆಲವು ಮಂದಿ ರೈತರು ಅಬ್ಜೆಕ್ಷನ್ ಮಾಡ್ತಿರ್ತಾರೆ, ಸಬ್ಮೆರ್ಜ್ ಆಗ್ತದೆ ಅಂತೇಳಿ. ಸೊ ಈ ರೀತಿಯಾಗಿ ಎಲ್ಲೆಲ್ಲಿ ರೈತರು ಮತ್ತು ಎಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಗಮನಕ್ಕೆ ತರ್ತಾರೋ ಅದನ್ನು ನಮ್ಮ ಇಲಾಖೆ ಅಧಿಕಾರಿಗಳು DPR ತಯಾರು ಮಾಡಿ ಎಲ್ಲೆಲ್ಲಿ ಸಾಧ್ಯ ಆಗ್ತದೋ ರಾಜ್ಯಾದ್ಯಂತ ನಾವೆಲ್ಲ ಕಡೆ ಮಾಡ್ತಾಯಿದ್ವಿ. ಈಗ ನೀವು ಕೆಲವು ಕಡೆ ಮೇಂಟೆನೆನ್ಸ್ ಸರಿಯಾಗಿಲ್ಲ ಅಂತೇಳಿ, ಮಳೆ ಜಾಸ್ತಿ ಬಂದು ಫ್ಲಡ್ ಬಂದಂಥ ಸಂದರ್ಭದಲ್ಲಿ ತಾವು ಹೇಳಿದಂತೆ ಕೆಲವು ಕಡೆ ಅವ್ರು ಡ್ಯಾಮೇಜ್ ಆಗಲಿಕ್ಕೆ ಸಾಧ್ಯತೆ, ಕೆಲವು ಕಡೆ, ಎಲ್ಲ ಕಡೆ. ಅಟಲ್ ಭೂಜಲ್ನಲ್ಲಿ ಕೇಂದ್ರ ಸರ್ಕಾರ ಒಂದು 44 ತಾಲೂಕುಗಳಲ್ಲಿ 14 ಡಿಸ್ಟ್ರಿಕ್ಟ್ನಲ್ಲಿ 1199 ಪಂಚಾಯತಿಗಳಲ್ಲಿ, ನಮ್ಮ ಇಡೀ ರಾಷ್ಟ್ರದಲ್ಲಿ 7 ರಾಜ್ಯಗಳು ಮಾತ್ರ ಎಲ್ಲಿ ಭಾಳ ವಾಟರ್ ಡೀಪ್ಲೇಟ್ ಆಗ್ತದೋ ಅಲ್ಲಿ ಮಾತ್ರ ಅವ್ರು ಗುರುತಿಸಿ ಕೊಟ್ಟಿದ್ದಾರೆ. 100% ಅವ್ರದ್ದೇ ಹಣ ನಮಗೆ ಅನುದಾನಕ್ಕೂ ಸಿಗ್ತದೆ. ಈಗ 4 ವರ್ಷ ಕಂಪ್ಲೀಟ್ ಆಗಿದೆ, ಈಗ 5ನೇ ವರ್ಷ ಇದೆ. ಮೊನ್ನೆ 2-3 ಟೀಮು ಗೌರ್ಮೆಂಟ್ ಆಫ್ ಇಂಡಿಯಾದಲ್ಲಿ ಬಂತು.
ಈಗ ಮೊನ್ನೆ ಮುಖರ್ಜಿ ಅಂತೇಳಿ ಮೇಡಮ್ ಅವರು ಪ್ರಿನ್ಸಿಪಲ್ ಸೆಕ್ರೆಟರಿ ಸಹಿತ ಬಂದವರು. ಅವ್ರು ಭಾಳ ಎಪ್ರಿಷಿಯೇಟ್ ಮಾಡಿದರು. ಕರ್ನಾಟಕದಲ್ಲಿ ಮಾತ್ರ ಈ 7 ಸ್ಟೇಟ್ಸ್ನ ವಿಸಿಟ್ ಮಾಡಿದ್ರಿ. ಕರ್ನಾಟಕದಲ್ಲಿ ಭಾಳ ಉತ್ತಮವಾಗಿ ಚೆಕ್ ಡ್ಯಾಮ್ಗಳು, ಕಿಂಡಿಗಳು, ಆಣೆಕಟ್ಟುಗಳು ಏನು ಅವ್ರ ಯೋಜನೆಯಲ್ಲಿ, ಅಟಲ್ ಭೂಜಲ್ ಯೋಜನೆಯಲ್ಲಿ ಮಾಡಿರ್ತಕ್ಕಂಥ ಭಾಳ ಪರ್ಫೆಕ್ಟಾಗಿ ಆಯಿತು ಅಂತೇಳಿ ನಮಗೆ 1,000 ಕೋಟಿ ಹೇಳಿದ್ರು. ಈಗ ಮೊನ್ನೆ 140 ಕೋಟಿ ಕಡಿಮೆ ಮಾಡಿ ಈಗ 860 ಕೋಟಿ ಮಾತ್ರ 7 ಡಿಪಾರ್ಟ್ಮೆಂಟ್ ಮುಖಾಂತರ ಮಾಡ್ತಕ್ಕಂಥ ಕೆಲಸ ಕೊಟ್ಟು ಅಲ್ಲಿ ನಾವು ಪಂಚಾಯತಿಗಳಲ್ಲಿ 1199 ಪಂಚಾಯತಿಗಳಲ್ಲಿ ನಾವು ಹೇಳಿದಂತೆ ಜನರ ಜೊತೆಯಲ್ಲಿ ಸಹಭಾಗಿತ್ವದಲ್ಲಿ ಪಂಚಾಯತಿಗಳಲ್ಲಿ ಎಲ್ಲ ಮೀಟಿಂಗ್ಗಳು ಮಾಡಿ ಅಲ್ಲಿ ಡಿಸ್ಪ್ಲೇ ಸಹಿತ ಮಾಡಿ ಅಲ್ಲಿ ಆ ಕೆಲಸ ನಡೀತಾ ಇದೆ. ಉಳಿದಂಥ ಕಡೆನೂ ನಾವು ಎಷ್ಟೆಲ್ಲಿ ಸಾಧ್ಯ ಆಗ್ತೋ ಅಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರನ್ನು ಮತ್ತು ಗ್ರಾಮದಲ್ಲಿರ್ತಕ್ಕಂಥ ರೈತರನ್ನು ಎಲ್ಲಿ ಚೆಕ್ ಡ್ಯಾಮ್ ಮಾಡೋದ್ರಿಂದ ಆ ರೈತರು ಉಪಯೋಗ ಆ ಪಕ್ಕದ ರೈತರು ಸಹಿತ ನಾವು ಇದಕ್ಕೆ ಮನವರಿಕೆ ಮಾಡ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾಯಿದ್ವಿ. ಸೊ ಹಂತ ಹಂತವಾಗಿ ಏನು ಅನುದಾನ ಸಿಗ್ತದೋ ಆ ರೀತಿಯಾಗಿ ಈ ಡಿಮ್ಯಾಂಡ್ ಆಧಾರದ ಮೇಲೆ ನಾವು ಮಾಡುವಂಥ ಒಂದು ಪ್ರಯತ್ನ ಮಾಡ್ತಾಯಿದ್ವಿ. ಸೊ ಈಗ ನಿಮಗೆ ಬಾಕಿ ಬಿಲ್ ಬಗ್ಗೆ ಕೇಳಿದ್ರಿ. ಎರಡೂ ಕಡೆ ನಿಮ್ಗೆ ಒಂದೇ ಉತ್ತರ ವಲಯ ಅಂತ ಮಾತ್ರ ಕೊಟ್ಟು ಕಳಿಸ್ತೀನಿ. ನಿಮಗೆ ಉತ್ತರ ವಲಯ, ಸೌತ್ ವಲಯ 2 ಇರ್ತಾವೆ. ಎರಡಿಲ್ಲ, ಒಂದು ಮಾತ್ರ ಕೊಡಿ. ಹಾಂ, ಉತ್ತರ ವಲಯ ಸಿಕ್ಕಿದ್ರೆ ದಕ್ಷಿಣ ವಲಯಕ್ಕೆ ಕಳಿಸ್ತೀನಿ. ಒಟ್ಟಾರೆ ಅಲ್ಲ, ಎರಡನ್ನು ಕೂಡ ಉತ್ತರ ವಲಯ ಅಂತ ಬರ್ದಿದ್ದಾರೆ. ಹಾಂ, ಇಲ್ಲ 3,100 ಬಂದಿದೆ. ಎರಡಲ್ಲೂ ಕೂಡ ಉತ್ತರ ವಲಯ. ಹಾಂ, ಇದೆಲ್ಲ ಉತ್ತರ ವಲಯ ಅಂತ 3,187 ಕೋಟಿ 57 ಲಕ್ಷ ಇವತ್ತು ಲೇಟೆಸ್ಟ್ ಪೆಂಡಿಂಗ್ ಬಿಲ್ಸ್ ಇದೆ. 25ರವರೆಗೆ 3,187 ಕೋಟಿ ಈ ಪೆಂಡಿಂಗ್ ಬಿಲ್ಸ್ ನಮ್ಮ ಹತ್ರ. ಇದು ಯಾವಾಗ ಬಂತು ಏನು ಬಂತಂದ್ರೆ ಹೇಳ್ಬೇಕಾದ್ರೆ ಮತ್ತೆ 2020 ಎಲ್ಲದನ್ನು ಹೇಳಬೇಕಾಗ್ತದೆ. ಅದು ಈಗಿರ್ತಕ್ಕಂಥ ನೀವು ಕೇಳಿದರೆ ಅಷ್ಟು ನಾವು ಹೇಳಿದ್ವಿ. ಸೊ ಉಳಿದಂಥದ್ದು ನೀವು ಈಗ ಎಲ್ಲ ಎಲ್ಲಿ ಎಷ್ಟೆಷ್ಟು ನೀರು ಉಳಿತದೋ ಆ ನೀರನ್ನು ಸಹಿತ ಸಂಗ್ರಹಣೆ ಆಗ್ತಂಬ ಸಹಿತ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ವಿ. ಕೆಲವು ಕಡೆ ತಾರತಮ್ಯದ ಬಗ್ಗೆ, ಕೆಲವು ಕಡೆ ತಾರತಮ್ಯ ಹೇಳಿದ್ನಲ್ಲ, ಎಲ್ಲೆಲ್ಲಿ ನೀರಾವರಿ ಪ್ರದೇಶದಲ್ಲಿ ಈಗ ಕೋಲಾರದಂಥದ್ರಲ್ಲಿ ನೀವು ಒಂದು ನೀರಿಗೆ ಬಹಳ ಬರ ಇರುವಲ್ಲಿ ನೀವು ಮಳೆ ನೀರು ಹಾನಿಯಾಗಿ ಹೋಗುದ್ರಲ್ಲಿ ಚೆಕ್ ಡ್ಯಾಮ್ ಮಾಡಿದ್ರಲ್ಲಿ ನೀರಾವರಿಗೆ ಎಷ್ಟು ಅನುಕೂಲ ಆಗಿದೆ ನೋಡಿ. ಕೋಲಾರದಲ್ಲಿ ಕೇಳಿದ್ರಿ ನೀವು, ಹೇಳಿದ್ರಿ. ಕೋಲಾರದಲ್ಲಿ ನಾವು ಬ್ಯಾಂಗ್ಳೂರಿನಲ್ಲಿ ಬರ್ತಕ್ಕಂಥ ಸಿವರೇಜ್ ವಾಟರ್ಲಿಂದ ಸುಮಾರು 13 TMC ನೀರು ನಾವು ಕೆರೆಗಳು ತುಂಬ್ತಾ ಇದ್ವಿ. ಆದಷ್ಟು ನಾವು ಅಲ್ಲಿ ಚೆಕ್ ಡ್ಯಾಮ್ಸ್ ನೆಸೆಸಿಟಿ ಇರೋದಿಲ್ಲ, ಹಾಗಾಗಿ ಅಲ್ಲಿ ಮಾಡಿಲ್ಲ. ಚಿತ್ರದುರ್ಗ ಜಿಲ್ಲೆಯಲ್ಲಿ ನೀರಾವರಿ ಪ್ರದೇಶ ಕಡಿಮೆ ಇದೆ. ಮಳೆ ನೀರು ಬಂದಿರತಕ್ಕಂಥ ನಾವು ಗ್ರೌಂಡ್ ವಾಟರ್ ಇಂಪ್ರೂವ್ ಮಾಡಲಿಕ್ಕೆ ಅಲ್ಲಿ ಸ್ವಲ್ಪ ಜಾಸ್ತಿ ಮಾಡಿರ್ತಕ್ಕಂಥ, ಎಲ್ಲೆಲ್ಲಿ ಅಲ್ಲಿರ್ತಕ್ಕಂಥ ವಾಟರ್ ಫ್ಲೋ ನೋಡ್ಕೊಂಡು ಎಲ್ಲೆಲ್ಲಿ ವೇಸ್ಟೇಜ್ ವಾಟರ್ ಹೋಗ್ತದೆ ಆ ನದಿಗೆ ಹೋಗ್ತಕ್ಕಂಥ ವಾಟರ್ನ ನಾವು ಸರಿಪಡಿಸಿ ಗ್ರೌಂಡ್ ವಾಟರ್ ಇಂಪ್ರೂವ್ ಮಾಡೋ ಪ್ರಯತ್ನ ಮಾಡ್ತಾಯಿದ್ವಿ. ಆ ರೀತಿಯಾಗಿ ಏನಾದರೂ ತಮ್ಮ ಗಮನಕ್ಕೆ ಬಂದರೆ ನಾವು ಅದನ್ನು ಸರ್ವೆ ಮಾಡಿಸಿ ತಕ್ಷಣ DPR. ಇನ್ನು ಒಂದು ಕೊನೆಯದಾಗಿ ತಾವು ಅದಕ್ಕೆ ಉತ್ತರ ಕೊಟ್ಟಿಲ್ಲ. ನೀವು ಏನು ಹೇಳಿದ್ರಿ, ಡಿಸ್ಪ್ಲೇ ಮಾಡ್ತೇವೆ ನಾವು ಗ್ರಾಮಗಳಲ್ಲಿ ಹೋಗಿ ಅಂತ. ಸ್ಥಳೀಯ ಸಮುದಾಯವನ್ನು ಜೋಡಣೆ ಮಾಡಿ ನಿರ್ವಹಣೆ ಮಾಡಿ ಅಂತ ಹೇಳೋದು ನಾನು. ನೀವು ಸರ್ಕಾರ ಒಬ್ಬರಲ್ಲ, ಅವರನ್ನು ಸಹ ತೆಗೆದುಕೊಂಡ್ರೆ, ಯಾಕಂದರೆ ಚೆಕ್ ಡ್ಯಾಮ್ ಇದು ವಿಡ್ತ್ ಡೆಪ್ತ್ ಎಲ್ಲ ಏನಿರೋದಿಲ್ಲ. ಕೊನೆಗೆ ಒಂದು ನೀವು ನಿರ್ಮಾಣ ಮಾಡಿರ್ತೀರಿ, ಅದು ಕೊನೆಗೆ ಅದು ಯಾವ ಪ್ರಮಾಣದಲ್ಲಿ ಇರ್ತದೆ ಅಂತ ಎಲ್ಲ ಇದಾಗಿ ಹೋಗಿರ್ತದೆ. ಅದಕ್ಕೋಸ್ಕರ ಆ ನಿರ್ವಹಣೆಯನ್ನು ಅಲ್ಲಿಯ ಸ್ಥಳೀಯ ಸಂಸ್ಥೆಗಳ ಭಾಗಿತ್ವದಲ್ಲಿ ಮಾಡಬೇಕು ಅಂತ. ಅವರಿಗೆ ಡಿಸ್ಪ್ಲೇ ಮಾಡೋದಲ್ಲ, ಅವರ ಭಾಗಿತ್ವ. ನಾನು ಮಹಾರಾಷ್ಟ್ರದ ಹಿರೇವಾಡಿಯದ್ದು ಹೇಳಿದೆಲ್ಲ, ಅಲ್ಲಿ ಅದೇ ರೀತಿ ಮಾಡಿದ್ರು. ಆ ರೀತಿ ಮಾಡಿದರೆ ಬಹುಶಃ ನೀವು ಹೇಳಿದ ಸಲಹೆ ಸಹಿತ ಉತ್ತಮವಾದ ಸಲಹೆ ಇದೆ. ನಾವು ಸಹಜವಾಗಿ ಒಂದೊಂದು ಚೆಕ್ ಡ್ಯಾಮ್ ಕಟ್ಟಿರ್ತಕ್ಕಂಥ ಸುತ್ತಮುತ್ತಲಿರ್ತಕ್ಕಂಥ ಸರ್ವೆ ನಂಬರ್ನಲ್ಲಿರ್ತಕ್ಕಂಥ ರೈತರಿಗೆ ಗಮನಕ್ಕೆ ತಂದು ಅವರು ಅಬ್ಜೆಕ್ಷನ್ ಮಾಡಿದರೆ ನಾವು ಸರಿಪಡಿಸಿ ನಾವು ಒಂದು ಮಾಡ್ತಾಯಿದ್ವಿ. ಅದನ್ನು ಮೇಂಟೈನ್ ಮಾಡ್ತಕ್ಕಂಥದ್ದು ಡಿಪಾರ್ಟ್ಮೆಂಟ್ ಮಾಡಿದ್ರೆ ಸಹಿತ ಅದರ ಆಗೋಗಳು ನೋಡ್ತಕ್ಕಂಥದ್ದು ರೈತರಿಗೆ ನಾವು ಮನವರಿಕೆ ಮಾಡಿಕೊಡ್ತಾಯಿದ್ವಿ. ಸೊ ತಾವು ಹೇಳಿದಂಗೆ ಈಗ ಅಟಲ್ ಭೂಜಲ್ ಯೋಜನೆಯಲ್ಲಿ ಅದೊಂದು ಪ್ರೋಗ್ರಾಮ್ನೇ ಹಾಕೊಂಡು ನಾವು ಎಲ್ಲ ಕಡೆ 1199 ಪಂಚಾಯಿತಿಯಲ್ಲಿ ಜನರ ಸಹಭಾಗಿತ್ವದಲ್ಲಿ ಮಾಡಿದ್ವಿ. ಬೇರೆ ಕಡೆನೂ ಆ ರೀತಿ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಪೂಜಾರವರೇ, ಒಂದು ನಿಮಿಷ. ಉಪಮುಖ್ಯಮಂತ್ರಿಗಳ ಹೆಸರು ಮೇಲಿರುವಂಥ ಪ್ರಶ್ನೆಗಳು ಅಂದರೆ ಮುಳೆ ಅವ್ರದ್ದು, ಪೂಜಾರವ್ರದ್ದು, ನಿರಾಣಿ ಅವ್ರದ್ದು, ಆಮೇಲೆ ಸುಧಾಮ್ ದಾಸ್